ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಭಾರತ ಹಂತ ಹಂತವಾಗಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಯುದ್ಧ ಆದ್ರೆ ಸಾಧ್ಯವಾದಷ್ಟು ಹಾನಿಯನ್ನ ಕಡಿಮೆ ಆಗಬೇಕು ಅನ್ನುವಂತ ಪ್ರೀ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ನಾಳೆ ದೇಶದಾದ್ಯಂತ ಯುದ್ಧದ ಸಂದರ್ಭದ ಈ ಸುರಕ್ಷತಾ ಮಾಕ್ ಡ್ರಿಲ್ ಇದನ್ನ ನಡೆಸಲಾಗುತ್ತೆ. ದೇಶದ ನಾಗರಿಕರನ್ನ ಯುದ್ಧಕ್ಕೆ ಸಿದ್ಧ ಆಗುವಂತೆ ಹೇಳುವಂತ ಒಂದು ಸೂಚನೆ ಇದು ಅಂತಾನೂ ಕೂಡ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಗಡಿಗೆ ಭಾರತದ ಫೈಟರ್ ಜೆಟ್ಗಳ ಬೆಟಾಲಿಯನ್ ನಾಳೆ ತಲುಪ್ತಾ ಇದೆ. ಅಲ್ಲಿಗೆ ವಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. 5 ದಶಕಗಳ ಬಳಿಕ ದೇಶದಲ್ಲಿ ಮತ್ತೆ ಸಂಪೂರ್ಣ ಯುದ್ಧ. ನಾಳೆಯಿಂದ ದೇಶಾದ್ಯಂತ ಯುದ್ಧ ಸುರಕ್ಷತಾ ಮಾಕ್ ಡ್ರಿಲ್. ದೇಶದ ಪ್ರಮುಖ 244 ನಗರಗಳಲ್ಲಿ ವಾರ್ ಟೈಮ್ ಅಲರ್ಟ್. ಎಸ್, ಪಾಕಿಸ್ತಾನದ ಜೊತೆ ಮತ್ತೊಂದು ಫುಲ್ ಸ್ಕೇಲ್ ಯುದ್ಧಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಕೇಂದ್ರ ಸರ್ಕಾರವು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ದೇಶದ ನಾಗರಿಕರು ಜನಸಾಮಾನ್ಯರನ್ನು ಯುದ್ಧಕ್ಕೆ ಅಣಿಗೊಳಿಸಲು ಭಾರತ ಸರ್ಕಾರ ಮುಂದಾಗಿದೆ. ನಾಳೆಯಿಂದ ದೇಶದಾದ್ಯಂತ ಯುದ್ಧ ಸುರಕ್ಷತಾ ಮಾಕ್ ಡ್ರಿಲ್ ನಡೆಸಲಿದೆ. ಯುದ್ಧ ನಡೆದರೆ ಏನೆಲ್ಲ ಪದ್ಧತಿ ರೀತಿ ರಿವಾಜುಗಳನ್ನು ಪಾಲಿಸಬೇಕು ಅಂತ ಪಾಠ ಮಾಡಲಿದೆ. ಯುದ್ಧ ಆದರೆ ಪಾಕಿಸ್ತಾನ ದಾಳಿ ಮಾಡಬಹುದಾದ 244 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. 244 ನಗರಗಳನ್ನು 3 ವಿಭಾಗದಲ್ಲಿ ವಿಭಜಿಸಲಾಗಿದೆ. ಕೆಟಗರಿ 1ರಲ್ಲಿ ಪಾಕಿಸ್ತಾನ ಮೊದಲು ಟಾರ್ಗೆಟ್ ಮಾಡುವ ಸ್ಥಳಗಳಾಗಿವೆ. ಕೆಟಗರಿ 2ರಲ್ಲಿ ಪಾಕಿಸ್ತಾನ ಎರಡನೆಯದಾಗಿ ಟಾರ್ಗೆಟ್ ಮಾಡುವ ಸ್ಥಳಗಳು. ಕೆಟಗರಿ 3 ಪಾಕಿಸ್ತಾನ ಮೂರನೆಯದಾಗಿ ಟಾರ್ಗೆಟ್ ಮಾಡುವ ಸ್ಥಳಗಳು. ಹೀಗೆ 3 ಕೆಟಗರಿಗಳಾಗಿ 244 ನಗರಗಳನ್ನು ಗುರುತಿಸಲಾಗಿದೆ. ಈ ಎಲ್ಲ ನಗರಗಳಲ್ಲೂ ನಾಳೆಯಿಂದ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಗೆ ಸುರಕ್ಷತಾ ಕ್ರಮಗಳ ಜಾಗೃತಿಯನ್ನ ಸಿವಿಲ್ ಡಿಫೆನ್ಸ್ ಮಾಡಿಸಲಿದೆ. ಹಾಗಾದ್ರೆ ಯಾವ್ಯಾವ ಕೆಟಗರಿಯಲ್ಲಿ ಯಾವ್ಯಾವ ಸ್ಥಳಗಳು ಬರುತ್ತೆ ಅಂತ ತೋರಿಸ್ತೀವಿ ನೋಡಿ. ಕೆಟಗರಿ 1ರಲ್ಲಿ ಮಹಾರಾಷ್ಟ್ರದ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಹರಿಯಾಣದ ಅಂಬಾಲಾ ವಾಯುನೆಲೆ ಪ್ರದೇಶ, ರಾಜಧಾನಿ ದೆಹಲಿ, ವಾಣಿಜ್ಯ ರಾಜಧಾನಿ ಮುಂಬೈ, ಗುಜರಾತ್ ಮತ್ತು ಜಮ್ಮು ಕಾಶ್ಮೀರದ ಪ್ರಮುಖ ಸ್ಥಳಗಳು ಬರುತ್ತವೆ. ಕೆಟಗರಿ 2ರಲ್ಲಿ ಬೆಂಗಳೂರಿನ ಪ್ರಮುಖ ವಾಯುನೆಲೆ, ಸೇನಾ ನೆಲೆಗಳು, ಉತ್ತರ ಕನ್ನಡದ ಕೈಗಾ ಅಣು ವಿದ್ಯುತ್ ಸ್ಥಾವರ, ಕದಂಬ ನೌಕಾನೆಲೆ, ರಾಯಚೂರಿನ RTPS ಉಷ್ಣ ವಿದ್ಯುತ್ ಸ್ಥಾವರ, ಚೆನ್ನೈ, ವಿಶಾಖಪಟ್ಟಣ, ಹೈದರಾಬಾದ್ ನಗರಗಳು, ಪಂಜಾಬ್, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದ ಪ್ರಮುಖ ಸ್ಥಳಗಳಿವೆ. ಕೆಟಗರಿ 3ರಲ್ಲಿ ಅರುಣಾಚಲ ಪ್ರದೇಶ, ಚಂಡೀಗಢ ಸೇರಿ ಹಲವು ಸ್ಥಳಗಳು ಬರುತ್ತವೆ. ಈ ಎಲ್ಲ ನಗರಗಳಲ್ಲೂ ನಾಳೆ ಯುದ್ಧದ ಮಾಕ್ ಡ್ರಿಲ್ ನಡೆಯಲಿದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಏರ್ಪೋರ್ಟ್ಗಳು, ಮೆಟ್ರೋ ನಿಲ್ದಾಣಗಳು, ರೈಲ್ವೆ ಮತ್ತು ಬಸ್ ನಿಲ್ದಾಣಗಳು, ವಾಯುನೆಲೆ, ನೌಕಾನೆಲೆಗಳು, ಬಂದರು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು, ಜಲವಿದ್ಯುತ್ ಕೇಂದ್ರಗಳು, ಹೆಚ್ಚಿನ ಜನಸಂಖ್ಯೆ ಇರುವ ನಗರಗಳ ಮೇಲೆ ನಿಗಾ ಹೆಚ್ಚಿಸಿದ್ದಾರೆ. ಸೈರನ್ ಮೊಳಗುತ್ತೆ. ಇಂತಹ ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನರು ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಯಾವ ರೀತಿ ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗತ್ತೆ ನೋಡಬಹುದು. ಇದು ಜನನಿಬಿಡ ಪ್ರದೇಶ. ಇಂಥ ಜನನಿಬಿಡ ಪ್ರದೇಶದಲ್ಲಿ ಸಹಜವಾಗಿ ನಗರಗಳಲ್ಲಿ ಈ ರೀತಿಯಾದಂತಹ ಸಬ್ವೆ, ಅಂಡರ್ ಪಾಸ್ಗಳಿರ್ತವೆ. ಇಂತಹ ಸಬ್ವೆ ಮತ್ತು ಅಂಡರ್ ಪಾಸ್ಗಳಲ್ಲಿ ಒಳಗೆ ಹೋಗಿ ಜನರು ಅವಿತು ಕುಳಿತುಕೊಳ್ಬೇಕಾಗತ್ತೆ, ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗತ್ತೆ. ನಾಳಿನ ಮಾಕ್ ಡ್ರಿಲ್ಗೆ ಮುನ್ನ ಇವತ್ತು ಹಲವು ಸ್ಥಳಗಳಲ್ಲಿ ಪೂರ್ವಭಾವಿಯಾಗಿ ಅಣಕು ಪ್ರದರ್ಶನ ನಡೆಯಿತು. ಹಲವೆಡೆ ಸೈರನ್ಗಳು ಮೊಳಗಿದ್ವು. ವಿದ್ಯಾರ್ಥಿಗಳು ಹೇಗೆ ಬಚಾವಾಗಬೇಕು ಅಂತ ತರಬೇತಿ ನೀಡಿದ್ರು. ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ನೀರಿಗೆ ಬಿದ್ದರೆ ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬ ಬಗ್ಗೆ ಅಣಕು ಪ್ರದರ್ಶನ ನಡೆಸಲಾಯಿತು. ಇದೇ ರೀತಿಯ ಮಾಕ್ ಡ್ರಿಲ್ ನಾಳೆಯೂ ದೇಶದಾದ್ಯಂತ ನಡೆಯಲಿದೆ. ಈ ಹಿಂದೆ 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇಶದಾದ್ಯಂತ ಮಾಕ್ ಡ್ರಿಲ್ಗಳು ನಡೆದಿದ್ವು. ಇದಾದ ನಂತರ ಇದೇ ಮೊದಲ ಬಾರಿಗೆ ಇಂತಹದ್ದೊಂದು ದೊಡ್ಡ ಮಟ್ಟದ ಮಾಕ್ ಡ್ರಿಲ್ ನಡೆಯುತ್ತಿದೆ. ಹೀಗಾಗಿ ಇದು ಯುದ್ಧಕ್ಕೆ ತಯಾರಿ ಆದಂತೆಯೇ ಎಂದು ನಿವೃತ್ತ ಸೇನಾಧಿಕಾರಿಗಳು ಹೇಳ್ತಿದ್ದಾರೆ. ಆ ಫೈನಲ್ ಪರೇಡ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ರಿಹರ್ಸಲ್ ಮಾಡ್ತಾರೆ. ಮಾಕ್ ಡ್ರಿಲ್ ಈಸ್ ನಥಿಂಗ್ ಬಟ್ ರಿಹರ್ಸಲ್ ಆಫ್ ದ ವಾರ್.
ಆ್ಯಕ್ಚುಲಿ ವಾರ್ಲೈಕ್ ಸಿಚುವೇಷನ್ನಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಅದು ಮಾಕ್ ಆಗಿ ಮಾಡ್ತಾರೆ. ಯುದ್ಧ ಆಗೋದು ಗ್ಯಾರಂಟಿಗ. ಮಾಕ್ ಡ್ರಿಲ್ ಈಸ್ ಎ ಲಾಸ್ಟ್ ರಿಸೋರ್ಸಸ್ ಟು ಟೇಕ್ ದ ಅವೇರ್ನೆಸ್ ಆಫ್ ದ ಪೀಪಲ್. ನಾಳೆ ಗಡಿಯಲ್ಲಿ ಭಾರತೀಯ ವಾಯುಪಡೆ ಯುದ್ಧಾಭ್ಯಾಸ. ದೇಶದಾದ್ಯಂತ ಮೇ 7ಕ್ಕೆ ಅಂದರೆ ನಾಳೆ ಮಾಕ್ ಡ್ರಿಲ್ಗೆ ಸಜ್ಜಾಗಿದ್ರೆ ವಾಯುಪಡೆಯ ಫೈಟರ್ ಜೆಟ್ಗಳು ನಾಳೆ ಫೀಲ್ಡ್ಗೆ ಇಳಿಯಲಿವೆ. ನಾಳೆ ಭಾರತ ಪಾಕ್ ಗಡಿಯ ಮರುಭೂಮಿ ಸೆಕ್ಟರ್ನಲ್ಲಿ ಭಾರತ ಯುದ್ಧಾಭ್ಯಾಸ ನಡೆಸಲಿದೆ. ಎಲ್ಲ ಫ್ರಂಟ್ ಲೈನ್ ಯುದ್ಧ ವಿಮಾನಗಳು ನಾಳೆ ಅಖಾಡಕ್ಕೆ ಇಳಿಯಲಿವೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಫೈಟರ್ ಜೆಟ್ಗಳು ಸಮರಾಭ್ಯಾಸ ನಡೆಸಲಿವೆ. ರಫೇಲ್, ಮಿರಾಸ್ 2000, ಸುಖೋಯ್ 30 ಯುದ್ಧ ವಿಮಾನಗಳು ಕೂಡ ನಾಳೆಯ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ. ಒಟ್ನಲ್ಲಿ ಪಾಕಿಸ್ತಾನದ ಜೊತೆ ಬಹುತೇಕ ಯುದ್ಧ ಫಿಕ್ಸ್ ಆಗಿದ್ದು ಸೇನೆ ಮತ್ತು ಸರ್ಕಾರ ನಾಗರಿಕರನ್ನು ಕೂಡ ಸಮರಕ್ಕೆ ಸಜ್ಜುಗೊಳಿಸಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH